ನಮಸ್ಕಾರ ಸ್ನೇಹಿತರೆ, ಬಿ ಎಲ್ ಒ ಆ್ಯಪ್ನಲ್ಲಿ ನೀವು ಬಿ ಎಲ್ ಒ ಅವರು ಎಲೆಕ್ಟರ್ ಅವರ ಒಂದು ಕಲರ್ ಫೋಟೋವನ್ನು ಅಂದರೆ ಈಗಾಗಲೇ ಅವರ ಒಂದು ಫೋಟೋ ಬ್ಲರ್ ಆಗಿರುತ್ತದೆ ಅಥವಾ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಇರ್ತದೆ ಅಂಥ ಎಲೆಕ್ಟರ್ ಅವರ ಒಂದು ಕಲರ್ ಫೋಟೋವನ್ನು ಯಾವ ರೀತಿ ನಾವು ಆ್ಯಡ್ ಮಾಡಬೇಕಂತಕ್ಕಂಥದ್ದನ್ನು ಈಗ ನೋಡೋಣ. ಜಸ್ಟ್ ನೀವು ನಿಮ್ಮ ಮೊಬೈಲ್ನಲ್ಲಿ ಬಿ ಎಲ್ ಒ ಆ್ಯಪನ್ನು ಓಪನ್ ಮಾಡಿ. ನಾನು ಬಿ ಎಲ್ ಒ ಆ್ಯಪನ್ನು ಓಪನ್ ಮಾಡೀನಿ. ಬಿ ಎಲ್ ಒ ಆ್ಯಪ್ನ ಒಂದು ಹೋಮ್ ಪೇಜ್ ಇದಾಗಿರ್ತದೆ. ಸೊ ಈ ಒಂದು ಹೋಮ್ ಪೇಜ್ನಲ್ಲಿ ಇಲ್ಲಿ ಫಾರ್ಮ್ಸ್ ಅಂತಕ್ಕಂಥ ಒಂದು ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಫಾರ್ಮ್ಸ್ಗಳ ಲಿಸ್ಟ್ ಬರ್ತದೆ. ಇಲ್ಲಿ ಫಾರ್ಮ್ ನಂಬರ್ 8 ಇದನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಗೆ ಇಲ್ಲಿ ಎಂಟರ್ ಅಪ್ಲಿಕೆಂಟ್ಸ್ ಎಪಿಕ್ ನಂಬರ್ ಕೇಳುತ್ತೆ. ನೀವು ಯಾರ ಒಂದು ಕಲರ್ ಫೋಟೋ ಆ್ಯಡ್ ಮಾಡಬೇಕು ಅಂದ್ಕೊಂಡಿದ್ದೀರಿ ಆ ಒಂದು ಎಲೆಕ್ಟರ್ ಅವರ ಎಪಿಕ್ ನಂಬರನ್ನು ಇಲ್ಲಿ ಟೈಪ್ ಮಾಡಿ ಪ್ರೊಸೀಡ್ ವಿತ್ ಅಂತ ಸೇಮ್ ಎಪಿಕ್ ಅದರ್ ಎಪಿಕ್ ಅಂತ 2 ಬಟನ್ಗಳು ನಿಮಗೆ ಎನೇಬಲ್ ಆಗುತ್ತೆ. ಸೇಮ್ ಎಪಿಕ್ ಹಿಂದೆ ಇರುವ ರೇಡಿಯೋ ಬಟನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ಇಲ್ಲಿ ಎಪಿಕ್ ನಂಬರ್ನಲ್ಲಿ ಮೇಲ್ ಟೈಪ್ ಮಾಡಿದಂತಹ ಸೇಮ್ ಎಪಿಕ್ ನಂಬರ್ ಇಲ್ಲಿ ಆಟೋ ಪೇಜ್ ಆಗುತ್ತೆ. ನಂತರ ಪಿಲ್ ಫಾರ್ಮ್ ನಂಬರ್ 8 ಅಂತಕ್ಕಂಥ ಬ್ಲೂ ಕಲರ್ ಬಟನ್ ನಿಮಗೆ ಎನೇಬಲ್ ಆಗುತ್ತೆ. ಪಿಲ್ ಫಾರ್ಮ್ 8 ಬಟನ್ ಬ್ಲೂ ಕಲರ್ ಬಟನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಇಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಂಡಂತಹ ಎಪಿಕ್ ನಂಬರ್ಗೆ ಸಂಬಂಧಿಸಿದಂತೆ ಇಲ್ಲಿ ಬೇಸಿಕ್ ಡೀಟೇಲ್ಸ್ ಎಲ್ಲ ಬಂದಿರುತ್ತೆ. ಆದರೆ ಇಲ್ಲಿ ಮೊದಲಿಗೆ ಒಂದು ಚೆಕ್ ಬಾಕ್ಸ್ ಇದೆ, ಅದನ್ನು ನೀವು ರೇಡಿಯೋ ಬಟನ್ ಇದೆ ಅದನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಸೇವ್, ನಂತರ ನೆಕ್ಸ್ಟ್ ಅಂತಕ್ಕಂಥ ಬ್ಲೂ ಕಲರ್ ಬಟನ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿ. ಸೊ ನೆಕ್ಸ್ಟ್ ನಿಮಗೆ ಇಲ್ಲಿ ಒಂದು ಬೇಸಿಕ್ ಡೀಟೇಲ್ಸು ಅಂದರೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನಂಬರ್, ಪಾರ್ಟ್ ನಂಬರ್ ಮತ್ತು ಪಾರ್ಟ್ ಸೀರಿಯಲ್ ನಂಬರ್ ಬರ್ತದೆ. ನೀವು ಸೆಲೆಕ್ಟ್ ಮಾಡಿಕೊಂಡಿರ್ತಕ್ಕಂತಹ ಎಲೆಕ್ಟರ್ ಅವರ ಒಂದು ಬೇಸಿಕ್ ಡೀಟೇಲ್ಸ್ ಎಲ್ಲ ಇಲ್ಲಿ ಬರ್ತದೆ. ಮತ್ತು ಇವರ ಒಂದು ಯಾವ ಒಂದು ಅಪ್ಲಿಕೇಶನ್ಗೆ ನೀವು ಅಪ್ಲೈ ಮಾಡ್ತಾಯಿದ್ದೀರಿ, ಅಪ್ಲಿಕೇಶನ್ ಫಾರ್ ಅಂತ ಇಲ್ಲಿ ಅಪ್ಲಿಕೇಶನ್ ಟೈಪನ್ನು ನಿಮಗೆ ಕೇಳುತ್ತೆ. ಸೊ ನಾನಿಲ್ಲಿ ಈ ಒಬ್ಬ ಎಲೆಕ್ಟರ್ ಅವರ ಒಂದು ಕಲರ್ ಫೋಟೋ ಆ್ಯಡ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಅಪ್ಲಿಕೇಶನ್ ಫಾರ್ನಲ್ಲಿ ನಾನು 2ನೇ ಆಯ್ಕೆ ಏನಿದೆ ಕರೆಕ್ಷನ್ ಆಫ್ ಎಂಟ್ರೀಸ್ ಇನ್ ಎಕ್ಸಿಸ್ಟಿಂಗ್ ಎಲೆಕ್ಟ್ರಲ್ ರೋಲ್ ಅಂತಕ್ಕಂಥ 2ನೇ ಒಂದು ಅಪ್ಲಿಕೇಶನ್ ಹಿಂದೆ ಇರ್ತಕ್ಕಂಥ ರೇಡಿಯೋ ಬಟನನ್ನು ಕ್ಲಿಕ್ ಮಾಡ್ತಾ ಇದ್ದೇನೆ. ನಂತರ ಪಿಲ್ ಫಾರ್ಮ್ ನಂಬರ್ 8 ಅಂತಕ್ಕಂಥ ಬ್ಲೂ ಕಲರ್ ಬಟನ್ ಮೇಲೆ ನಾನೀಗ ಕ್ಲಿಕ್ಕನ್ನು ಮಾಡ್ತೇನೆ. ಸೊ ನೆಕ್ಸ್ಟ್ ನಿಮಗೆ ಇಲ್ಲಿ 4 ಟ್ಯಾಬ್ಗಳ ಒಂದು ಇಂಟರ್ಫೇಸ್ ಪೇಜ್ ಬರ್ತದೆ. ಫಾರ್ಮ್ ನಂಬರ್ 8 ಅಂತ ಇರ್ತದೆ ಮತ್ತು ಇಲ್ಲಿ ಒಂದು ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಿಸಿದಂತೆ ಬೇಸಿಕ್ ಡೀಟೇಲ್ಸ್ ಎಲ್ಲ ನೋಡ್ಬೋದಾಗಿರುತ್ತದೆ. ನೆಕ್ಸ್ಟ್ ಇಲ್ಲಿ ಈ ಡೀಟೇಲ್ಸ್ ಸರಿಯಾಗಿರೋದನ್ನು ಕನ್ಫರ್ಮ್ ಮಾಡಿಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತಕ್ಕಂಥ ಬ್ಲೂ ಕಲರ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿ. ಪರ್ಸ್ನಲ್ ಡೀಟೇಲ್ಸ್ ಟ್ಯಾಬ್ ಬರ್ತದೆ. ಇಲ್ಲಿ ಪರ್ಸ್ನಲ್ ಡೀಟೇಲ್ಸ್ ಟ್ಯಾಬಲ್ಲಿ ನೀವು ಅಪ್ಡೇಟ್ ಮಾಡೋಕ್ಕೆ ಅಥವಾ ಕಲರ್ ಫೋಟೋ ಆ್ಯಡ್ ಮಾಡಲಿಕ್ಕೆ ಹೊರಟಿರ್ತಕ್ಕಂತಹ ಎಲೆಕ್ಟರ್ ಅವರ ನೇಮ್, ಎಪಿಕ್ ನಂಬರ್ ಇಲ್ಲಿ ನಿಮಗೆ ಶೋ ಆಗ್ತಿರುತ್ತೆ. ನಂತರ ನೀವು ಆಧಾರ್ ಡೀಟೇಲ್ಸ್ ಕೂಡ ಅಪ್ಡೇಟ್ ಮಾಡ್ಬೋದು. ಆಧಾರ್ ಡೀಟೇಲ್ಸ್ ಅಪ್ಡೇಟ್ ಮಾಡಲು ಆಧಾರ್ ನಂಬರ್ ಹಿಂದೆ ಇರತಕ್ಕಂಥ ರೇಡಿಯೋ ಬಟನನ್ನು ಕ್ಲಿಕ್ ಮಾಡ್ಕೊಂಡ್ರೆ ಟೈಪ್ ಹಿಯರ್ನಲ್ಲಿ ಆಧಾರ್ ನಂಬರನ್ನು ನೀವು ಟೈಪ್ ಮಾಡಬೇಕಾಗತ್ತೆ. ಮತ್ತು ಮೊಬೈಲ್ ನಂಬರ್ ಇದೆ ಇಲ್ಲಿ ಇಂಟು ಅಂತ ಏನೊಂದು 10 ಇಂಟುಗಳು ಬಂದಿದೆ. ಇಲ್ಲಿ ಮೊಬೈಲ್ ನಂಬರ್ ಈ ಒಂದು ಕೆಳಗಡೆ ಕೊಟ್ಟಿರ್ತಕ್ಕಂಥ XX ಅಂತ ಏನು ಬಂದಿದೆ ಅದನ್ನು ರಿಮೂವ್ ಮಾಡಿ ನೀವು ಮೊಬೈಲ್ ನಂಬರು ಮತ್ತು ಇಮೇಲ್ ಸ್ಥಳದಲ್ಲಿ ಇಮೇಲ್ ವಿಳಾಸವನ್ನು ಕೂಡ ನೀವು ಇಲ್ಲಿ ಆ್ಯಡ್ ಮಾಡ್ಬೋದಾಗಿರುತ್ತದೆ. ಸೊ ನಾನೀಗ ಮೇನಾಗಿ ಈ ಒಬ್ಬ ಸೆಲೆಕ್ಟ್ ಮಾಡಿಕೊಂಡಿರ್ತಕ್ಕಂಥ ಎಲೆಕ್ಟರ್ ಅವರ ಕಲರ್ ಫೋಟೋವನ್ನು ನಾನು ಅಪ್ಡೇಟ್ ಮಾಡೋಕ್ಕೆ ಹೊರಟಿದ್ದೇನೆ. ಬಾಕಿ ಎಲ್ಲ ಇವರ ಡೀಟೇಲ್ಸ್ ಎಲ್ಲ ಆ್ಯಡ್ ಆಗಿರುತ್ತದೆ. ಸೊ ಕಲರ್ ಫೋಟೋ ಮಾತ್ರ ನಾನೀಗ ಅಪ್ಡೇಟ್ ಮಾಡೋಕ್ಕೆ ಹೊರಟಿರೋದ್ರಿಂದ ಸೊ ಇಲ್ಲಿ ನಾನು ಡೈರೆಕ್ಟಾಗಿ ಏನು ಮಾಡ್ತಾಯಿದ್ದೀನಿ, ಈ ಪೇಜ್ ಕೊನೆಗೆ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತಕ್ಕಂಥ ಬ್ಲೂ ಕಲರ್ ಬಟನ್ ಇದೆ, ಅದರ ಮೇಲೆ ನಾನೀಗ ಕ್ಲಿಕ್ಕನ್ನು ಮಾಡ್ತಾಯಿದ್ದೇನೆ. ಸೊ ನೆಕ್ಸ್ಟ್ ನಿಮಗೆ ಸಬ್ಮಿಟ್ ಅಪ್ಲಿಕೇಶನ್ ಫಾರ್ನಲ್ಲಿ ಇಲ್ಲಿ ಕರೆಕ್ಷನ್ ಆಫ್ ಎಂಟ್ರೀಸ್ ಅಂತಕ್ಕಂಥ ಒಂದು ಅಪ್ಲಿಕೇಶನ್ ಟೈಪ್ ನಿಮಗೆ ಬೈ ಡಿಫಾಲ್ಟಾಗಿ ಸೆಲೆಕ್ಟ್ ಆಗಿರುತ್ತದೆ ಮತ್ತು ಅದು ಫ್ರೀಸ್ ಕೂಡ ಆಗಿರುತ್ತದೆ. ನೆಕ್ಸ್ಟ್ ಅಪ್ಲಿಕೇಶನ್ ಫಾರ್ ಕರೆಕ್ಷನ್ ಆಫ್ ಎಂಟ್ರೀಸ್ ಇನ್ ಎಕ್ಸಿಸ್ಟಿಂಗ್ ಎಲೆಕ್ಟ್ರಲ್ ರೋಲ್ ಅಂದರೆ ಯಾವ ಒಂದು ಡೀಟೇಲ್ಸ್ನಲ್ಲಿ ನೀವು ಈಗ ಕರೆಕ್ಷನ್ ಮಾಡೋಕ್ಕೆ ಹೊರಟಿದ್ದೀರಿ ಅದನ್ನು ಇಲ್ಲಿ ಲಿಸ್ಟೇ ಕೊಟ್ಟಿದ್ದಾರೆ ಅವರು. ನೇಮ್, ಜೆಂಡರ್, ಡೇಟ್ ಆಫ್ ಬರ್ತ್, ರಿಲೇಷನ್ ಟೈಪ್, ರಿಲೇಷನ್ ನೇಮ್ ಮತ್ತು ಅಡ್ರೆಸ್ ಮತ್ತು ಮೊಬೈಲ್ ನಂಬರ್ ಮತ್ತು ಫೋಟೋ ಅಂತ. ಸೊ ನಾನು ಕಲರ್ ಫೋಟೋ ಆ್ಯಡ್ ಮಾಡ್ತಾ ಇರೋದ್ರಿಂದ ಕರೆಕ್ಟ್ ಮಾಡ್ತಾ ಇರೋದ್ರಿಂದ ಸೊ ನಾನಿಲ್ಲಿ ಫೋಟೋ ಹಿಂದೆ ಇರತಕ್ಕಂಥ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡ್ತಾ ಇದ್ದೇನೆ. ಬೇಕಿದ್ರೆ ನೀವು ಮೊಬೈಲ್ ನಂಬರು ಅಥವಾ ಇಲ್ಲಿ ಕೊಟ್ಟಿರ್ತಕ್ಕಂತಹ ಡೀಟೇಲ್ಸ್ಗಳಿಂದ ಇರತಕ್ಕಂತಹ ಒಂದು ಚೆಕ್ ಬಾಕ್ಸ್ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಉಳಿದ ಡೀಟೇಲ್ಸನ್ನು ಕೂಡ ಅಪ್ಡೇಟ್ ಮಾಡ್ಬೋದಾಗಿರುತ್ತದೆ. ಫೋಟೋ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಸೆಲೆಕ್ಟ್ ಕರೆಕ್ಟ್ ಫೋಟೋ ಅಂತಕ್ಕಂಥ ಒಂದು ಆಪ್ಷನ್ ಈಗ ಬಂತು ಮತ್ತು ಅಪ್ಲೋಡ್ ಮಾಡ್ತಕ್ಕಂತಹ ಎಲೆಕ್ಟರ್ ಅವರ ಫೋಟೋ ಅದರ ಒಂದು ಫೈಲ್ ಸೈಜು ಮ್ಯಾಕ್ಸಿಮಮ್ 2 MB ಇರಬೇಕಾಗಿರುತ್ತದೆ ಮತ್ತು ಅದು JPG ಅಥವಾ PNG ಫಾರ್ಮ್ಯಾಟ್ ಓನ್ಲಿ ಅಂತ ಇಲ್ಲಿ ನೋಟ್ ಕೊಟ್ಟಿದ್ದಾರೆ. ಚೂಸ್ ಫೈಲ್ ಬಟನ್ ಇದೆ. ಫೋಟೋ ಅಪ್ಲೋಡ್ ಮಾಡಲು ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಫೋಟೋ ಪೇಜ್ ಬರ್ತದೆ. ಟೇಕ್ ಫೋಟೋ, ಚೂಸ್ ಫ್ರಮ್ ಗ್ಯಾಲರಿ ಅಂತ ಇಲ್ಲಿ ಫೋಟೋ ಆ್ಯಡ್ ಮಾಡಲಿಕ್ಕೆ 2 ಒಂದು ಆಪ್ಷನ್ ಶೋ ಆಗುತ್ತೆ.
ಟೇಕ್ ಫೋಟೋ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಕ್ಯಾಮ್ರಾ ಮೂಲಕ ಕ್ಯಾಮ್ರಾ ಓಪನ್ ಆಗುತ್ತೆ. ಕ್ಯಾಮ್ರಾದಿಂದ ಫೋಟೋ ತೆಗೆದು ಡೈರೆಕ್ಟಾಗಿ ಅಪ್ಲೋಡ್ ಮಾಡ್ಬೋದು. ಚೂಸ್ ಫ್ರಮ್ ಗ್ಯಾಲರಿ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮ್ಮ ಮೊಬೈಲ್ನ ಗ್ಯಾಲರಿ ಓಪನ್ ಆಗುತ್ತೆ. ಸೊ ನೀವು ಏನೊಂದು ಎಲೆಕ್ಟರ್ ಅವರ ಫೋಟೋ ತೆಗೆದು ಇಟ್ಕೊಂಡಿರ್ತೀರಿ, ಅದು ಗ್ಯಾಲರಿಯಿಂದ ಎಲೆಕ್ಟರ್ ಅವರ ಫೋಟೋವನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಂತರ ನಿಮಗೆ ಎಡಿಟ್ ಫೋಟೋ ಅಂತಕ್ಕಂಥ ಈ ಒಂದು ಫೋಟೋ ಕ್ರಾಪ್ ಮಾಡ್ತಕ್ಕಂಥ ಇಂಟರ್ಫೇಸ್ ಪೇಜ್ ಬರ್ತದೆ. ಸರಿಯಾಗಿ ಈ ಫೋಟೋವನ್ನು ಕ್ರಾಪ್ ಮಾಡಿ ನಂತರ ಇಲ್ಲಿ ಬಲಗಡೆ ಟಾಪಲ್ಲಿ ಒಂದು ರೈಟ್ ಮಾರ್ಕ್ ಇದೆ, ಅದರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿ ನಂತರ ನೀವು ಸೆಲೆಕ್ಟ್ ಮಾಡಿಕೊಂಡಿರ್ತಕ್ಕಂಥ ಫೋಟೋ ಇಲ್ಲಿ ಚೂಸ್ ಫೈಲ್ ಕೆಳಗಡೆ ಬಾಕ್ಸ್ನಲ್ಲಿ ಬಂದು ಕೂರುತ್ತದೆ. ಸೊ ನೋಡಿ ಫೋಟೋ ಬಂದು ಕುಳಿತುಕೊಂಡಿತ್ತು. ನೆಕ್ಸ್ಟ್ ಇಲ್ಲೊಂದು ಡಿಕ್ಲರೇಷನ್ ಇದೆ, ಆಮೇಲೆ ಇಲ್ಲೊಂದು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತಕ್ಕಂಥ ಬ್ಲೂ ಕಲರ್ ಬಟನ್ ಇದೆ, ಇಲ್ಲೊಂದು ಡಿಲೀಟ್ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಮತ್ತೆ ಹೊಸ ಫೋಟೋ ಕೂಡ ಅಪ್ಲೋಡ್ ಮಾಡ್ಬೋದಾಗಿರುತ್ತದೆ. ನಾನೀಗ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡ್ತೇನೆ. ಸೊ ನೆಕ್ಸ್ಟ್ ಡಿಕ್ಲರೇಷನ್ ಟ್ಯಾಬ್ ಬರ್ತದೆ, ಇಲ್ಲಿ ಡಿಕ್ಲರೇಷನ್ ಇರ್ತದೆ, ಅದನ್ನೆಲ್ಲ ಓದ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಡೇಟ್ ಮತ್ತು ಪ್ಲೇಸ್ ಶೋ ಆಗ್ತಿರುತ್ತೆ. ನೆಕ್ಸ್ಟ್ ಅಸೆಸಿಬಿಲಿಟಿ ಅಂತ ಇರ್ತದೆ. ಸೊ ನೆಕ್ಸ್ಟ್ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತಕ್ಕಂಥ ಬ್ಲೂ ಕಲರ್ ಬಟನ್ ಇರ್ತದೆ. ನಾನೀಗ ಸೇವ್ ಆ್ಯಂಡ್ ನೆಕ್ಸ್ಟ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ಕೆಲ್ಲ ಮಾಡ್ತೇನೆ. ಸೊ ನೆಕ್ಸ್ಟ್ ನಿಮಗೆ ಇಲ್ಲಿ ಫಾರ್ಮ್ ನಂಬರ್ 8 ಅಂತ ಹೇಳಿಬಿಟ್ಟು ನಿಮ್ಮ ಒಂದು ಫಾರ್ಮ್ ನಂಬರ್ 8 ಫಿಲ್ ಮಾಡಿರ್ತಕ್ಕಂತಹ ಫಾರ್ಮ್ನ ಪ್ರಿವ್ಯೂ ಪೇಜ್ ಇದು ಬರ್ತದೆ. ಮೇಲ್ಗಡೆ ಪ್ರಿವ್ಯೂ ಅಂತ ಬಂದಿದೆ ನೋಡಿ. ಸೊ ಪ್ರಿವ್ಯೂ ಪೇಜಲ್ಲಿ ಫಾರ್ಮ್ ನಂಬರ್ 8 ಎಲ್ಲ ಶೋ ಆಗ್ತಿರುತ್ತೆ ಮತ್ತು ನೀವು ಏನು ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡಿರ್ತೀರಿ ಅದೆಲ್ಲ ಇಲ್ಲಿ ಬಂದಿರುತ್ತದೆ. ನೆಕ್ಸ್ಟ್ ಸಬ್ಮಿಟ್ ಅಂತಕ್ಕಂಥ ಬ್ಲೂ ಕಲರ್ ಬಟನ್ ಇರ್ತದೆ. ಇಲ್ಲಿ ಮೇಲ್ಗಡೆ ನೋಡಿ ಫಾರ್ಮ್ ಪಕ್ಕದಲ್ಲಿ ಒಂದು ಎಪಿಕ್ ಅಂತಕ್ಕಂಥ ಇನ್ನೊಂದು ಆಪ್ಷನ್ ಇದೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ನಿಮ್ಮ ಎಪಿಕ್ ಕಾರ್ಡ್ನ ಫ್ರಂಟ್ ಮತ್ತು ಬ್ಯಾಕ್ ಪೇಜ್ಗಳು ಶೋ ಆಗ್ತಿರುತ್ತೆ. ಯಾವ ರೀತಿ ನಿಮ್ಮದು ಒಂದು ಎಪಿಕ್ ಕಾರ್ಡ್ ನಿಮಗೆ ಜನ್ರೇಟ್ ಆಗುತ್ತೆ ಅಂತಕ್ಕಂಥದ್ದನ್ನು. ಸೊ ಇದನ್ನು ನೀವು ಎಪಿಕ್ ಕಾರ್ಡ್ನ ಒಂದು ಪ್ರಿವ್ಯೂ ಕೂಡ ನೋಡ್ಬೋದು. ನಾನೀಗ ಫಾರ್ಮ್ ಮೇಲೆ ಕ್ಲಿಕ್ ಮಾಡ್ತೇನೆ. ಈ ಒಂದು ಪ್ರಿವ್ಯೂ ಪೇಜ್ ಲಾಸ್ಟ್ನಲ್ಲಿ ಏನಿದೆ ಸಬ್ಮಿಟ್ ಅಂತಕ್ಕಂಥ ಒಂದು ಬ್ಲೂ ಕಲರ್ ಬಟನ್ ಇದೆ, ಅದರ ಮೇಲೆ ನಾನೀಗ ಕ್ಲಿಕ್ಕನ್ನು ಮಾಡ್ತೇನೆ. ಸೊ ಮತ್ತು ನೀವು ಸಬ್ಮಿಟ್ ಮಾಡುವುದಕ್ಕೂ ಮೊದಲು ಮತ್ತೇನಾದರೂ ಎಡಿಟ್ ಮಾಡಬೇಕಾಗಿ ಬಂದರೆ ಇಲ್ಲಿ ಕೀಪ್ ಎಡಿಟಿಂಗ್ ಅಂತಕ್ಕಂಥ ಒಂದು ಬ್ಲೂ ಕಲರ್ ಬಟನ್ ಇದೆ. ಇಲ್ಲಿ ಕೀಪ್ ಎಡಿಟಿಂಗ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಎಡಿಟ್ ಕೂಡ ಮಾಡ್ಬೋದಾಗಿರುತ್ತದೆ. ಮತ್ತು ಬರೀ ಫೋಟೋ ಮಾತ್ರ ನೀವು ಅಪ್ಡೇಟ್ ಅಥವಾ ಆ್ಯಡ್ ಮಾಡಬೇಕಾದ್ರೆ ಫಾರ್ಮ್ ನಂಬರ್ 8 ಫಿಲ್ ಮಾಡಬೇಕಾದ್ರೆ ಏನಿಲ್ಲ, ಯಾವುದೇ ಒಂದು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಸೊ ನಾನೀಗ ಎಲ್ಲ ಡೀಟೇಲ್ಸನ್ನು ಪ್ರಿವ್ಯೂ ಪೇಜಲ್ಲಿ ಚೆಕ್ ಮಾಡ್ಕೊಂಡಿದ್ದೇನೆ. ನೆಕ್ಸ್ಟು ಸಬ್ಮಿಟ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡ್ತೇನೆ. ಇಲ್ಲಿ ಶ್ಯೂರ್ ಕೇಳುತ್ತೆ, ಎಸ್ ಮೇಲೆ ಕ್ಲಿಕ್ ಮಾಡ್ತೇನೆ. ಫಾರ್ಮ್ ನಂಬರ್ 8 ಇಸ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ನಿಮಗೆ ರೆಫರೆನ್ಸ್ ನಂಬರ್ ಒಂದು ಜನ್ರೇಟ್ ಆಗಿರುತ್ತದೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ಇದಿಷ್ಟು ಏನಪ್ಪ ಅಂದರೆ BLO ಆ್ಯಪ್ನಲ್ಲಿ ನಾವು ಎಲೆಕ್ಟರ್ ಅವರ ಒಂದು ಕಲರ್ ಫೋಟೋವನ್ನು ನಾವು ಆ್ಯಡ್ ಮಾಡ್ತಕ್ಕಂಥ ವಿಧಾನ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನಲ್ಲಿ ಯಾವ್ದು ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ಒಂದೇ ಮಾತರಂ.